ಯಾಕೆಂದರೆ ಬಾರ್ಡರ್ ಮೇಲೆ ಅದ, ಮೇಲಿನ ಮೇಲೆ ಮರಾಠಿಗರ ಅನ್ನೋಕ್ಕಿಂತಲೂ MES ಅದ. ಈ ಒಂದು ತಿಕ್ಕಾಟ ಚರ್ಚೆ ನಮಗೆ ಬೇಕೇ ಬೇಕು ಬೆಳಗಾವಿ ಅನ್ನುವಂಥದ್ದು. ಈಗಾಗಲೇ ಈ ಸುಪ್ರೀಂ ಕೋರ್ಟ್ದಲ್ಲಿ ನ್ಯಾಯ ಓದಿಟ್ಟಿದ್ದೀರಿ, ಅದರ ಪರವಾಗಿ ಯಾವ ವಕೀಲ ಅನ್ನುವಂಥದ್ದಾಗಲಿ ಅಥವಾ ಮತ್ತು ಸಚಿವರನ್ನೋದಾಗಲಿ ಉಸ್ತುವಾರಿ ಸಚಿವರನ್ನಾಗಲಿ ಯಾರೂ ನೇಮಿಸಿಲ್ಲ ಅದನ್ನು ಫೈಟ್ ಮಾಡೋ ಸಲುವಾಗಿ. ಯಾಕೆ ಅದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದೀರಿ? ಸುಪ್ರೀಂ ಕೋರ್ಟ್ನಲ್ಲಿ ಅದ್ರ ಕೇಸ್ ಈಗಾಗಲೇ ನಾಳೆದು ಮಹಾರಾಷ್ಟ್ರ ಕಡೆಯೂ ಹೊರಡ್ಬೋದಲ್ಲ, ಯಾಕೆ ನೀವು ಇಳ್ತಾ ಇದ್ದೀರಿ ಅಂತೇಳಿ ಸರ್ಕಾರಕ್ಕೆ ಮತ್ತು ಬೇಜವಾಬ್ದಾರಿಯುತವಾಗಿ ಮಾಡುವಂಥ ತಪ್ಪಾಯಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಅದೇ ಕಾಲಕ್ಕೆ ಇವರ ಒಂದು ಮೂಮೆಂಟನ್ನು, ಚಳವಳಿಯನ್ನು, ವಿರೋಧವನ್ನು, ಪ್ರತಿಭಟನೆಯನ್ನು ವಿರೋಧಿಸಕ್ಕಾಗಿ ಅವ್ರು ಹಿಡಿದ ಒಳಗೆ ಹಾಕುವಂಥ ಪೊಲೀಸರ ಕೆಲಸ ಶಾಂತಿ ಭಂಗ ಆಗಬಾರ್ದು. ಪಾಪ ಅವರು ತಪ್ಪಂತಲ್ಲ, ಆದರೆ ನೀವು ಈ ಒಂದು MES ಏಜೆಂಟ್ರ ಅಂತ ಕೇಳುವಂಥ ಮಾತುಗಳನ್ನು ಮಾತಾಡಿದ್ದಾರೆ. ಇಲ್ಲ, ಅವರು ಕನ್ನಡಿಗರಾಗಿ ಕನ್ನಡದ ಪರವಾಗಿ ಆ ಮಾತು ಹೇಳಿದ್ದು ಸರಿ ಇದ್ದರೂ ಸಹ ಇದು ಏನಪ್ಪ ಅಂತಂದ್ರೆ ಅನಿವಾರ್ಯವಾಗಿ ಅವ್ರ ಕೆಲಸ ಅವ್ರು ಪೊಲೀಸರು ಮಾಡ್ತಾಯಿದ್ದಾರೆ. ಆದರೆ ಇದೇ ಕಾಲಕ್ಕೆ ಅವರು ಬೆಳಗಾವಿಯ ಸಚಿವರ ಬಗ್ಗೆ ಆಗಿರ್ಬೋದು, ಇನ್ನುಳಿದ್ರ ಬಗ್ಗೆ ಆಗಿರ್ಬೋದು, ಇಲ್ಲಿಯ ಶಾಸಕರ ಬಗ್ಗೆ ಆಗಿರ್ಬೋದು, ಇವ್ರು ಯಾರಿಗೂ ಇಲ್ಲಿ ಕನ್ನಡ ಉಳಿದು ಬಯಸ್ತಾ ಇಲ್ಲ. ಇವರು ಹೋರಾಟ ಮಾಡ್ತಾ ಇಲ್ಲ. ಇಲ್ಲಿಯ ಒಂದು ಶಾಸಕರು ತಮ್ಮ ಆಯ್ಕೆಗಾಗಿ ಮೇಲೆದ್ದು ಹೋಗೋದಕ್ಕೆ ಅಷ್ಟೇ ಉಪಯೋಗ ಮಾಡ್ತಾ ಇದ್ದಾರೋಣ. ಇಲ್ಲಿ ಡೆವಲಪ್ಮೆಂಟ್ ಬಗ್ಗೆ ವಿಚಾರ ಇಲ್ಲ, ಮತ್ತೊಂದಿಲ್ಲ, ಕೇವಲ ಹೋಟಿಗಾಗಿ ಪ್ಲೀಸ್ ಮಾತಾಡ್ತಾ ಇದ್ದಾರೆ. ಇದು ತಪ್ಪಬೇಕು ಮತ್ತು ಸ್ಮೃತಿ ಭವನಂತೆ ಆಗಲೇ ಕೂಡೋದು ಅನ್ನೋಂಥ ಸ್ಪಷ್ಟ ಶಬ್ದಗಳು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಇನ್ನು ಏಪ್ರಿಲ್ 26 ಇದನ್ನು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತಾರೆ ಅನ್ನೋಂಥ ಒಂದು ನಿರ್ಧಾರ ಹೇಳಿದ್ದಾರೆ. ಆದರೆ ವಾಟಾಳ್ ನಾಗರಾಜರ ಪರವಾಗಿ ಅಥವಾ ವಿರೋಧವಾಗಿ ಏನ್ರಿ ಒಂದೆರಡು ಮಾತು ಮಾತಾಡ್ಬೇಕಂದ್ರೆ, ವಾಟಾಳ್ ನಾಗರಾಜರಂತೆ ನಿರಂತರವಾಗಿ ಕನ್ನಡಕ್ಕೆ ಹೋರಾಟ ಮಾಡೋದು, ಕನ್ನಡ ಚಳವಳಿ ಮಾಡೋದು, ಬಾರ್ಡರ್ ಅಥವಾ ಗಡಿ ವಿವಾದಗಳ ಬಗ್ಗೆ ಚರ್ಚೆ ಮಾಡುವಂಥ ವಿಷಯಗಳ ಬಗ್ಗೆ ಆಸಕ್ತಿ ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ಬೆಳಗಾವಿಗೆ ಇಲ್ಲಿಯ ಬೆಳಗಾವಿ ಶಾಸಕರಾಯ್ತು, ಬೆಂಗಳೂರು ಮಟ್ಟದ ಶಾಸಕರಾಯ್ತು, ನೀವು ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಕೊಡ್ತಾ ಇಲ್ಲ, ಬೆಳಗಾವಿ ಉಳಿಸ್ಕೊಳ್ಬೇಕು ಪ್ರಯತ್ನ ಮಾಡ್ತಾರೆ ಅನ್ನೋಂಥ ಮಾತನ್ನು ಮಾತಾಡ್ತಿದ್ದಾರೆ. ಮತ್ತು ಶ್ವೇತಪತ್ರ ಹೊರಸಂತ ಹೇಳ್ತಾ ಇದ್ದಾರೆ. ಇವೆರಡೂ ಮಾತುಗಳು ಇವತ್ತು ಭಾಳ ಅವಶ್ಯಕ. ಯಾಕಂದ್ರೆ ಮೇಲೆ ಇದ್ದೇ ಇರ್ತದೆ ನ್ಯೂಸ್ಗಳು, ನಿಮಗೆ ಗೊತ್ತದ. ಈ MES ಇದ್ದಂತೆ ನಿರಂತರವಾಗಿ ಒಂದು ಎಷ್ಟೋ ಜನ ಇರಲವರು 10 ಜನ ಇದ್ದಾರೋ 20 ಜನ ಅವರು ಏನಾದರೂ ಆ ಮಾತು ಬೇರೆ. ಇವತ್ತು MES ಅಂತ ಪೂರ್ಣ ಪ್ರಮಾಣದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಎಲೆಕ್ಷನ್ ನಿಂತರೂ ಸ್ವಲ್ಪ ಜನ